ಈ ದೇಶದಲ್ಲಿ ಇಂಗ್ಲಿಷ್ ಮಾತನಾಡೋರು ನಾಚಿಕೆ ಪಡುವ ದಿನ ಬರುತ್ತೆ. ಹೀಗಂತ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಹೇಳಿದ್ದಾರೆ. 2024ರಲ್ಲಿ ಹಿಂದಿ ದಿವಸ್ ದಿನ ಕೂಡ ಅವರು ಇದೇ ರೀತಿ ಹೇಳಿದ್ರು. ಈಗ ಮಾಜಿ IAS ಅಧಿಕಾರಿ ಅಶುತೋಷ್ ಅಗ್ನಿಹೋತ್ರಿ ಅವರ ಮೈ ಬೂಂದ್ ಸ್ವಯಂ ಖುದ್ ಸಾಗರ್ ಹೂಂ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಈ ಹೇಳಿಕೆ ನೀಡಿದ್ದಾರೆ. गोविंद मोहन जी ने हिंदी के प्रति चिंता व्यक्त की, हिंदी की पूरी यात्रा का बहुत अच्छे से वर्णन किया, अभ्यासपूर्ण वर्णन किया, मगर मैं थोड़ा उनसे असहमत हूं. कोई संकट नहीं है, मेरी बात याद रखना. हम सबके जीवन में, मेरी बात ध्यान से सुनना, हम सबके जीवन में इस देश में अंग्रेजी बोलने वालों को शर्म आएगी, ऐसा समाज का निर्माण अब दूर नहीं. ಆದರೆ ಒಂದು ಭಾಷೆಯ ಗೌರವ ಇನ್ನೊಂದು ಭಾಷೆಯನ್ನ ಅವಲಂಬಿಸಿದೆಯಾ ಅನ್ನೋದು ಪ್ರಶ್ನೆ. ಭಾರತದಲ್ಲಿ ಹಿಂದಿ ಅಥವಾ ಬೇರೆ ಯಾವುದೇ ಭಾಷೆಯನ್ನ ಮಾತನಾಡುವುದು ಮಾತ್ರ ಉತ್ತಮನಾ? ಜಾಗತಿಕ ಭಾಷೆ ಅಂತ ಪರಿಗಣಿಸಲಾದ ಇಂಗ್ಲಿಷ್ ಅನ್ನ ಅಷ್ಟೊಂದು ದ್ವೇಷ ಮಾಡೋದು ಸರಿನಾ? ಈ ದೇಶದಲ್ಲಿ ಇಂಗ್ಲಿಷ್ ಮಾತನಾಡೋರು ನಾಚಿಕೆ ಪಡುವಂತಾಗುವ ಸಮಾಜದ ಸೃಷ್ಟಿ ದೂರವಿಲ್ಲ ಅಂತ ಅಮಿತ್ ಶಾ ಹೇಳಿದ್ದಾರೆ. ನಮ್ಮ ದೇಶದ ಭಾಷೆಗಳು ನಮ್ಮ ಸಂಸ್ಕೃತಿಯ ರತ್ನಗಳು. ನಮ್ಮ ಭಾಷೆಗಳಿಲ್ಲದೆ ನಾವು ನಿಜವಾಗಿಯೂ ಭಾರತೀಯರಾಗೋಕೆ, ನಿಜವಾದ ಹಿಂದೂಸ್ತಾನಿಯಾಗಿ ಉಳಿಯೋಕೆ ಸಾಧ್ಯವಾಗುವುದಿಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ ಮತ್ತು ನಮ್ಮ ಧರ್ಮವನ್ನ ವಿದೇಶಿ ಭಾಷೆಯಲ್ಲಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ನಾವು ನಮ್ಮ ಸ್ವಂತ ಭಾಷೆಗಳೊಂದಿಗೆ ದೇಶ ಮತ್ತು ಜಗತ್ತನ್ನ ಮುಂದಕ್ಕೆ ಕೊಂಡೊಯ್ತೀವಿ ಅಂತ ಹೇಳಿದ್ದಾರೆ. ಅವರು ಹಿಂದಿಯನ್ನ ಉತ್ತೇಜಿಸುವ ಬಗ್ಗೆ ಮಾತನಾಡಿಲ್ಲ, ಎಲ್ಲಾ ರೀತಿಯ ಭಾಷೆಗಳನ್ನ ಉತ್ತೇಜಿಸುವ ಬಗ್ಗೆ ಮಾತನಾಡ್ತಿದ್ದಾರೆ. ಇದಕ್ಕೂ ಮೊದಲು ಅವರು ನೀಡಿದ ಕೆಲ ಹೇಳಿಕೆಗಳು ಹಿಂದಿ ಹೇರಿಕೆಯ ಚರ್ಚೆಯನ್ನ ಮುಂದಕ್ಕೆ ಕೊಂಡೊಯ್ಯುವಂತಿದ್ವು. ವಿರೋಧ ಪಕ್ಷಗಳ ಸರ್ಕಾರವಿರುವ ರಾಜ್ಯಗಳು, ಅದರಲ್ಲೂ ದಕ್ಷಿಣದ ರಾಜ್ಯಗಳು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ತ್ರಿಭಾಷಾ ಸೂತ್ರದಲ್ಲಿ ನೀವು ಹಿಂದಿಯನ್ನ ಹೇರ್ತಿದ್ದೀರಿ ಅಂತ ಕೇಂದ್ರದ ಮೇಲೆ ನಿರಂತರವಾಗಿ ಆರೋಪ ಮಾಡ್ತಿರುವಾಗ ಈ ಹೇಳಿಕೆ ಬಂದಿದೆ. ಈಗ ಅವರು ಹಿಂದಿ ಹೇರಿಕೆ ಅಂತ ಆರೋಪ ಬರುವ ಹಾಗೆ ಮಾತಾಡಿಲ್ಲ. 2019ರಲ್ಲಿ ನೀಡಿದ್ದ ಹೇಳಿಕೆಯಲ್ಲಿ ಅಮಿತ್ ಶಾ ಅಧಿಕೃತ ಭಾಷೆಯಾಗಿ ಹಿಂದಿಯನ್ನ ಪ್ರಚಾರ ಮಾಡ್ತಿದ್ರು. ಇಡೀ ಪ್ಯಾನ್ ಇಂಡಿಯಾದಲ್ಲಿ ಅದನ್ನ ಒಂದು ಭಾಷೆಯಾಗಿ ಪ್ರಸ್ತುತಪಡಿಸ್ತಾ ಇದ್ರು. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಮತ್ತು ವಿಶೇಷವಾಗಿ ತಮಿಳುನಾಡಿನಲ್ಲಿ ಅದರ ಬಗ್ಗೆ ಸಾಕಷ್ಟು ಗಲಾಟೆ ನಡೆದಿತ್ತು. 2024ರ ಹಿಂದಿ ದಿವಸ ಸಂದರ್ಭದಲ್ಲಿ ಅವರು ಅದಕ್ಕೊಂದು ಸ್ಪಷ್ಟನೆ ನೀಡುವಂತೆ ಮಾತಾಡಿದ್ರು. ಅನೇಕ ಜನ ಹಿಂದಿ ಸ್ಥಳೀಯ ಭಾಷೆಗಳೊಂದಿಗೆ ಸ್ಪರ್ಧೆಯಲ್ಲಿದೆ ಅಂತ ಪ್ರಚಾರ ಮಾಡ್ತಾರೆ. ಇಂದು ಹಿಂದಿ ಮತ್ತು ಸ್ಥಳೀಯ ಭಾಷೆಗಳ ನಡುವೆ ಎಂದಿಗೂ ಸ್ಪರ್ಧೆ ಇರೋಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಹಿಂದಿ ಎಲ್ಲಾ ಸ್ಥಳೀಯ ಭಾಷೆಗಳ ಸ್ನೇಹಿತ. ಇದರಲ್ಲಿ ಸ್ಪರ್ಧೆಯ ಪ್ರಶ್ನೆನೇ ಇಲ್ಲ. ಹಿಂದಿ ಮತ್ತು ಎಲ್ಲ ಸ್ಥಳೀಯ ಭಾಷೆಗಳು ಪರಸ್ಪರ ಪೂರಕವಾಗಿವೆ ಮತ್ತು ಆದ್ದರಿಂದ ನಾವು ಭಾರತೀಯ ಭಾಷಾ ವಿಭಾಗದ ಮೂಲಕ ಹಿಂದಿ ಮತ್ತು ಎಲ್ಲ ಸ್ಥಳೀಯ ಭಾಷೆಗಳ ನಡುವಿನ ಸಂಬಂಧವನ್ನ ಬಲಪಡಿಸಲು ನಿರ್ಧರಿಸಿದ್ದೇವೆ ಅಂತ ಹೇಳಿದ್ರು ಅಮಿತ್ ಶಾ. ನೀವು ದೇಶವನ್ನ ಹಿಂದಿ ಪ್ರಾಬಲ್ಯದತ್ತ ಕೊಂಡೊಯ್ತಿದ್ದೀರಿ ಅಂತ ವಿರೋಧ ಪಕ್ಷಗಳು ಈಗಾಗಲೇ ಆರೋಪಿಸಿವೆ. ಮೋದಿ ಸರ್ಕಾರ ಹಿಂದಿಯ ಅಡಿಯಲ್ಲಿ ಇತರ ಪ್ರಾದೇಶಿಕ ಭಾಷೆಗಳನ್ನ ನಿಗ್ರಹಿಸೋಕೆ ಬಯಸತ್ತೆ, ಹಿಂದಿಯನ್ನ ಹೇರಲು ಬಯಸ್ತಿದೆ ಅಂತ ವ್ಯಾಪಕ ಆಕ್ಷೇಪ ಇದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯ ತ್ರಿಭಾಷಾ ಸೂತ್ರವು ಈ ವಿಷಯದ ಪರವಾಗಿದೆ. ಈ ಬಗ್ಗೆ ತಮಿಳುನಾಡಿನಲ್ಲಿ ಎಷ್ಟು ಗದ್ದಲವಿತ್ತು ಮತ್ತು ಅದರ ಮೇಲೆ ಸಾಕಷ್ಟು ರಾಜಕೀಯ ನಡೆದಿದೆ. ಕರ್ನಾಟಕದಲ್ಲೂ ಹಿಂದಿ ಹೇರಿಕೆ ವಿರುದ್ಧ ವ್ಯಾಪಕ ಪ್ರತಿರೋಧ ವ್ಯಕ್ತವಾಗಿದೆ. ಆದರೆ ಗೃಹ ಸಚಿವರು ನೀಡಿದ ಈ ಹೇಳಿಕೆ ಈಗ ಲೇವಡಿಗೆ ತುತ್ತಾಗ್ತಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿದ್ದಾರೆ. ಭಾರತದಲ್ಲಿ ಇಂಗ್ಲಿಷ್ ಮಾತನಾಡೋರು ಶೀಘ್ರದಲ್ಲೇ ನಾಚಿಕೆ ಪಡ್ತಾರೆ ಅಂತ ಅಮಿತ್ ಶಾ ಹೇಳ್ತಾರೆ. ಪ್ರಧಾನಿ ಬಿಹಾರದ ರ್ಯಾಲಿಯಲ್ಲಿ ಇಂಗ್ಲಿಷ್ನಲ್ಲಿ ಭಾಷಣ ಮಾಡ್ತಾರೆ ಮತ್ತು ಮಾಜಿ BCCI ಮತ್ತು ಪ್ರಸ್ತುತ ICC ಅಧ್ಯಕ್ಷರು ಭಾರತ ಮತ್ತು ವಿದೇಶಗಳಲ್ಲಿನ ಮಾಧ್ಯಮ ವೇದಿಕೆಗಳಲ್ಲಿ ಇಂಗ್ಲಿಷ್ನಲ್ಲಿ ಮಾತಾಡ್ತಾರೆ. ಮೊದಲು ನಿಮ್ಮ ಸ್ವಂತ ಜನರಿಗೆ ಹೇಳಿ ಮತ್ತು ನಂತರ ಉಳಿದವರ ಬಗ್ಗೆ ಮಾತಾಡಿ ಅಂತ ಹೇಳಿದ್ದಾರೆ. ಇನ್ನೂ ಅನೇಕ ರಾಜಕೀಯ ಪ್ರತಿಕ್ರಿಯೆಗಳು ಬರ್ತಿವೆ. ಇಂಗ್ಲಿಷ್ ಜಾಗತಿಕ ಭಾಷೆ ಅಂತ ತಿಳಿದುಕೊಳ್ಬೇಕು. ಬಿಜೆಪಿಯ ಅನೇಕ ನಾಯಕರ ಪುತ್ರರು ಮತ್ತು ಪುತ್ರಿಯರು ವಿದೇಶದಲ್ಲಿ ಅಧ್ಯಯನ ಮಾಡ್ತಿದ್ದಾರೆ. ಅವರು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ತಿದ್ದಾರೆ. ಕೆಲ ದಿನಗಳ ಹಿಂದೆ P. ಸಾಯಿನಾಥ್ ಅವರು ವಾಸ್ತವವಾಗಿ ದಕ್ಷಿಣದವರು ಖಂಡಿತವಾಗಿಯೂ ಹಿಂದಿ ಹೇರಿಕೆ ಬಗ್ಗೆ ಮಾತಾಡ್ತಾರೆ. ಆದರೆ ನಿಜವಾದ ಹಿಂದಿ ಹೇರಿಕೆ ಉತ್ತರದಲ್ಲಿ ಆಗಿದೆ. ಯಾಕಂದ್ರೆ ಸರ್ಕಾರ ತನ್ನ ಸಂವಹನಕ್ಕಾಗಿ ಬಳಸ್ತಿರುವ ಹಿಂದಿ ಅನೇಕ ಸಣ್ಣ ಭಾಷೆಗಳನ್ನ ಮತ್ತು ಅವುಗಳ ವ್ಯತ್ಯಾಸಗಳನ್ನ ನಾಶಪಡಿಸಿದೆ ಅಂತ ಹೇಳಿದ್ರು. ಅವಧಿ, ಭೋಜ್ಪುರಿ, ಮೈಥಿಲಿ, ಬ್ರಜ್, ಆಂಗಿಕ ಮತ್ತು ಬುಂದೇಲಿ, ರಾಜಸ್ಥಾನಿ, ಮಾರ್ವಾರಿ, ಮೇವಾರಿ ಈ ಎಲ್ಲ ಭಾಷೆಗಳನ್ನ ಅವರು ಉಲ್ಲೇಖಿಸಿದ್ರು. ಈ ಭಾಷೆಗಳು ಸ್ವತಃ ಸಂಪೂರ್ಣವಾಗಿವೆ. ಇವು ಉಪಭಾಷೆಗಳಲ್ಲ. ಅವುಗಳನ್ನ ಅಷ್ಟು ಸಣ್ಣ ಉಪಭಾಷೆ ಅಂತ ಕರೆದು ಅವಮಾನಿಸಬೇಡಿ. ಈ ಎಲ್ಲಾ ಭಾಷೆಗಳು ತಮ್ಮದೇ ಆದ ಲಿಪಿ, ತಮ್ಮದೇ ಆದ ಭಾಷೆ, ತಮ್ಮದೇ ಆದ ಪಠ್ಯ ಎಲ್ಲವನ್ನೂ ಹೊಂದಿದ್ವು. ಇವು ಊಹಿಸಲು ಸಾಧ್ಯವಾಗದಷ್ಟು ಶ್ರೀಮಂತ ಸಾಹಿತ್ಯವನ್ನ ಹೊಂದಿವೆ ಮತ್ತು ಹಿಂದಿಗಿಂತ ಹೆಚ್ಚು ಹಳೆಯವು. ಆದ್ರಿಂದ ಹಿಂದಿ ಅದನ್ನ ನಾಶ ಮಾಡಿದೆ ಅಂತ P. ಸಾಯಿನಾಥ್ ಹೇಳ್ತಾರೆ. ಇದೇ ವೇಳೆ ಯೋಗೇಂದ್ರ ಯಾದವ್ ಎತ್ತುವ ಪ್ರಶ್ನೆ ಮಹತ್ವದಾಗಿದೆ. ಅಧಿಕೃತ ಭಾಷೆಯ ಸ್ಥಾನಮಾನದಿಂದ ನಮ್ಗೇನ್ ಸಿಕ್ಕಿದೆ?
ಹಿಂದಿ 70 ವರ್ಷಗಳಿಂದ ಅಧಿಕೃತ ಭಾಷೆಯಾಗಿದೆ. 75 ವರ್ಷಗಳು ಕಳೆದಿದೆ. ಅಧಿಕೃತ ಭಾಷೆಯಾಗಿರೋದ್ರಿಂದ ನೀವೇನನ್ನು ಪಡ್ಕೊಂಡಿದ್ದೀರಿ ಅಂತ ಅವರು ಕೇಳ್ತಾರೆ. ಹಿಂದಿಯ ಪ್ರಾಬಲ್ಯದ ಬಗ್ಗೆ ಚರ್ಚೆ ನಡೀತಿದೆ. ಈ ದೇಶದಲ್ಲಿ ಹಿಂದಿಗೆ ಯಾವ ಪ್ರಾಬಲ್ಯ ಇದೆ ಅಂತ ಅವರು ಕೇಳ್ತಾರೆ. ಈ ದೇಶದಲ್ಲಿ ಹಿಂದಿ ಬಹಳ ಕೆಟ್ಟ ಸ್ಥಿತಿಯಲ್ಲಿದೆ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರ ಹಿಂದಿಯನ್ನ ಪ್ರಚಾರ ಮಾಡೋದ್ರಿಂದ ಹಿಂದೆ ಸರಿಬೇಕು ಅಂತ ಹೇಳ್ತಾರೆ. ಸರ್ಕಾರ ಈ ಪ್ರಚಾರವನ್ನ ಬಿಟ್ರೆ ಹಿಂದಿಯ ಬಗೆಗಿನ ಜನರ ಅನವಶ್ಯಕ ದ್ವೇಷವೂ ಇಲ್ಲವಾಗತ್ತೆ ಅಂತಾರೆ ಯೋಗೇಂದ್ರ ಯಾದವ್. ದೇಶದ ಏಕತೆಯನ್ನ ಕಾಪಾಡಿಕೊಳ್ಳಲು ಇತರರ ಮೇಲೆ ಹಿಂದಿಯ ಕೋಲನ್ನ ಬಳಸೋದನ್ನ ನಿಲ್ಲಿಸಬೇಕು ಅಂತ ಯೋಗೇಂದ್ರ ಯಾದವ್ ಹೇಳ್ತಾರೆ. ಹಿಂದಿಯನ್ನ 50 ವಿಭಿನ್ನ ರೀತಿಯಲ್ಲಿ ಮಾತನಾಡುವಾಗ ಮಾತ್ರನೇ ಹಿಂದಿ ಹರಡೋಕ್ ಸಾಧ್ಯ. ಹೈದರಾಬಾದ್ನಲ್ಲಿ ಇದನ್ನ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ, ಮುಂಬೈನಲ್ಲಿ ಬೇರೆ ರೀತಿ ಮಾತಾಡ್ತಾರೆ, ದೆಹಲಿಯಲ್ಲಿ ಮತ್ತೊಂದು ರೀತಿಯಲ್ಲಿ ಮಾತಾಡ್ತಾರೆ, ಪಾಟ್ನಾದಲ್ಲಿ ಮತ್ತೊಂದು ರೀತಿಯಲ್ಲೂ ಮಾತಾಡ್ತಾರೆ. ಹಿಂದಿಯ ಶುದ್ಧತೆಗಾಗಿ ಒತ್ತಾಯಿಸಿದ್ರೆ ಹಿಂದಿ ಸಣ್ಣ ಭಾಷೆ ಆಗತ್ತೆ. ದೊಡ್ಡ ಭಾಷೆ ಮತ್ತು ಸಂಪರ್ಕ ಭಾಷೆ ಅಂತ ಘೋಷಣೆ ಮಾಡುವ ಅಗತ್ಯವಿಲ್ಲ ಅಂತಾರೆ ಅವರು. ಹಾಗಾದ್ರೆ ಇದೆಲ್ಲದರ ನಡುವೆ ಅಮಿತ್ ಶಾ ನೀಡಿದ ಹೇಳಿಕೆಗೆ ಯಾವ ಅರ್ಥ? ಯಾಕೆ ಸುಮ್ಮನೆ ಸರ್ಕಾರ ಅನಗತ್ಯವಾಗಿ ಭಾಷೆಯ ಹಿಂದೆ ಬೀಳ್ತಾ ರಾಜಕೀಯ ಮಾಡೋ ಬದಲು ಈ ದೇಶದ ಶಕ್ತಿ ಅಂತಿರುವ ಭಾಷಾ ವೈವಿಧ್ಯವನ್ನ ಸುಮ್ಮನೆ ಕೂತು ಆನಂದಿಸಬಾರದು? ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹತ್ವದ ಬಗ್ಗೆ ಕೆಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಅವರ ಈ ಪೋಸ್ಟ್ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಗಮನ ಸೆಳೆದಿದೆ. ಇಂಗ್ಲಿಷ್ ಬಂಧನವಲ್ಲ, ಸೇತುವೆ. ಇಂಗ್ಲಿಷ್ ನಾಚಿಕೆಯಲ್ಲ, ಶಕ್ತಿ. ಇಂಗ್ಲಿಷ್ ಸರಪಳಿಯಲ್ಲ, ಸರಪಳಿಗಳನ್ನ ಮುರಿಯುವ ಸಾಧನ. ಭಾರತದ ಬಡ ಮಕ್ಕಳು ಇಂಗ್ಲಿಷ್ ಕಲಿಯುವುದನ್ನ ಬಿಜೆಪಿ RSS ಬಯಸೋದಿಲ್ಲ. ಯಾಕಂದ್ರೆ ನೀವು ಪ್ರಶ್ನೆ ಕೇಳೋದನ್ನ, ಮುಂದೆ ಬರೋದನ್ನ ಮತ್ತು ಸಮಾನರಾಗೋದನ್ನ ಅವರು ಬಯಸೋದಿಲ್ಲ. ಇಂದಿನ ಜಗತ್ತಿನಲ್ಲಿ ಇಂಗ್ಲಿಷ್ ನಿಮ್ಮ ಮಾತೃಭಾಷೆಯಷ್ಟೇ ಮುಖ್ಯ. ಯಾಕಂದ್ರೆ ಅದು ಉದ್ಯೋಗವನ್ನ ನೀಡುತ್ತೆ ಮತ್ತು ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ. ಭಾರತದ ಪ್ರತಿಯೊಂದು ಭಾಷೆಯಲ್ಲೂ ಆತ್ಮ, ಸಂಸ್ಕೃತಿ ಮತ್ತು ಜ್ಞಾನವಿದೆ. ನಾವು ಅವುಗಳನ್ನ ಕಾಪಾಡಬೇಕು ಮತ್ತು ಪ್ರತಿಯೊಂದು ಮಗುವಿಗೂ ಇಂಗ್ಲಿಷ್ ಕಲಿಸಬೇಕು. ಜಗತ್ತಿನೊಂದಿಗೆ ಸ್ಪರ್ಧಿಸುವ ಮತ್ತು ಪ್ರತಿಯೊಂದು ಮಗುವಿಗೂ ಸಮಾನ ಅವಕಾಶಗಳನ್ನು ನೀಡುವ ಭಾರತಕ್ಕೆ ಇದುವೇ ಮಾರ್ಗ ಅಂತ ರಾಹುಲ್ ಗಾಂಧಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.